ನಮ್ಮ ಗಿಡಗಳಲ್ಲಿ ಎಷ್ಟು ವೆರೈಟಿಯಲ್ಲಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂ ಬಿಟ್ಟಿದೆ ನೋಡಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಗೃಹಿಣಿಯರಿಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಒಂದು ಕ್ವೆಶ್ಚನ್ನು ಮೈಂಡಿಗೆ ಬರೋದು, ಇವತ್ತು ತಿಂಡಿಗೆ ಏನು ಮಾಡೋದಪ್ಪ ಅಂತ. ಸೊ ಸೇಮ್ ಕ್ವೆಶ್ಚನ್ ನನಗೂ ಕೂಡ ಬಂತು, ಇವತ್ತು ತಿಂಡಿಗೆ ಏನು ಮಾಡೋದು ಅಂತ. ಸೊ ನಮ್ಮ ನಾದಿನಿಯವ್ರು ಹೇಳಿದ್ರು, ಹೆಂಗಿದ್ರು ತರಕಾರಿಗಳಿದ್ದಾವೆ, ಸೊ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿದರು. ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಡೇನ ಸ್ಟಾರ್ಟ್ ಮಾಡೋದು ನಾವು ಎಲ್ಲ ಕೂಡ 1 ಕಪ್ ಆಫ್ ಬಿಸಿನೀರಲ್ಲಾದರೆ ನನ್ನ ಹಸ್ಬೆಂಡ್ ಡೇ ಸ್ಟಾರ್ಟ್ ಮಾಡೋದು ಅವರು 1 ಕಪ್ ಆಫ್ ಟೀಯಿಂದ. ಸೊ ಅವ್ರಿಗೆ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಬೆಳಗ್ಗೆನೇ ಎದ್ದ ತಕ್ಷಣ ಟೀ ಕಾಯಿಸ್ಕೊಟ್ವಿ. ಸೊ ಟೀ ಕುಡಿದು ಅವರು ಮೇವಿಗೆ ಹೊರಟರು. ಸೊ ಮೇವು ಕುಯ್ಕೊಂಡು ಬರೋದಕ್ಕೆ ಹೊರಟರು. ಅದೇ ಪಕ್ಕದಲ್ಲಿ ಸ್ವಲ್ಪ ಹಾಲಿತ್ತು, ಅದನ್ನು ಕೂಡ ಕಾಯಿಸಿ ಎತ್ತಿಟ್ವಿ. ಸೊ ಹೆಂಗಿದ್ರೆ ಇವತ್ತು ವಾರ ಸೋಮವಾರ ಎಲ್ಲರೂ ಕೂಡ ಸ್ನಾನ ಮಾಡಬೇಕು. ಹಾಗಾಗಿ ಹಂಡೆ ಒಲೆಗೂ ಕೂಡ ನೀರೊಲೆಗೆ ಹುರಿ ಹಾಕಿ ಸೊ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಬಂದ್ವಿ. ನಾನು ಹೋಗಿ ಫ್ರೆಶ್ ಆಗಿ ಪುದೀನ ಸೊಪ್ಪನ್ನ ಕಿತ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ನಾದಿನಿಯವರು ಎಲ್ಲ ತರಕಾರಿಗಳನ್ನು ಕೂಡ ಹಚ್ಚಿಟ್ಟಿದ್ರು. ಸೊ ಈ ತರಕಾರಿ ಪಲಾವ್ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1 ಟೊಮೊಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಚಕ್ಕೆನ ಕುಟ್ಟಿ ಪುಡಿ ಮಾಡಿ ಒಳಗಡೆ ಹಾಕ್ಕೊಂಡು, ಸ್ವಲ್ಪ ಕಾಯನ್ನು ಕೂಡ ತುರ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಬಂದ್ರಿ ಮಸಾಲ ರೆಡಿಯಾಗುತ್ತೆ. ಕುಕ್ಕರ್ನ ಸ್ಟವ್ ಮೇಲಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 2 ಪಲಾವ್ ಎಲೆ, ಒಂದು ಸ್ವಲ್ಪ ಮರಾಠಿ ಮೊಗ್ಗು, 1 ಲವಂಗ, 1 ಇಂಚಷ್ಟು ಚಕ್ಕೆ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡಿಕೊಂಡು ಅದಕ್ಕೆ 1 ಈರುಳ್ಳಿನ ಕೂಡ ಹಾಕ್ಕೊಂಡು 2 ಮೆಣಸಿನ್ಕಾಯಿನ ಹೋಳು ಮಾಡಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಹಚ್ಚಿಟ್ಟಿದ್ದ ಎಲ್ಲ ಮಿಕ್ಸಿಂಗ್ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಲ್ಲನೂ ಕೂಡ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಕೂಡ ಬಾಡಿಸ್ಕೊಂಡು ಅದಕ್ಕೆ 1 ಟೊಮೊಟೊನೂ ಕೂಡ ಹಚ್ಚಿಟ್ಟಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾವು ರೆಡಿ ಮಾಡಿದ ಮಸಾಲನೂ ಕೂಡ ಒಳಗಡೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬಂದಾಗ ಅಕ್ಕಿನ ತೊಳ್ಕೊಂಡು ಒಳಗಡೆ ಹಾಕ್ಕೊಂಡ್ರೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ 1 ವಿಷಲ್ ಬರೆಸ್ಕೊಳ್ಳೋಣ. ಕುಕ್ಕರ್ಗೂ ಅಷ್ಟರಲ್ಲಿ ನಮ್ಮ ನಾದಿನಿಯವರು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಕೋಸಂಬರಿ ಮಾಡೋಣ ಅಂತ ಹೇಳಿದ್ರು. ಸೊ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆನ ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಕಾಯನ್ನು ತುರ್ಕೊಂಡು, ಕ್ಯಾರೆಟ್ ಕೂಡ ಒಂದನ್ನು ತುರ್ಕೊಂಡು, ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ ನೆನೆ ಹಾಕಿದ್ವಲ್ಲ ಅದನ್ನು ಕೂಡ ಒಳಗಡೆ ಹಾಕ್ಕೊಂಡು, ಮೆಣಸಿನ್ಕಾಯಿನ ಯೂಸ್ ಮಾಡಲಿಲ್ಲ ಯಾಕಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ಅಂತ ಹೇಳಿ, ಅದ್ರ ಬದಲಾಗಿ ಖಾರದ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ 1 ಹೋಳು ನಿಂಬೆಹಣ್ಣು ಹಿಂಡಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದರೆ ಹೆಸರುಬೇಳೆ ರೆಡಿ ಆಗೋಗುತ್ತೆ. ತಿಂಡಿ ಎಲ್ಲನೂ ರೆಡಿ ಮಾಡಿಟ್ಟು ಮನೆಯೆಲ್ಲನೂ ಕೂಡ ಒಂದು ಕಡೆಯಿಂದ ಗುಡಿಸ್ಕೊಂಡು ಬಂದೆ. ನಮ್ಮ ನಾದಿನಿಯವರು ಎಲ್ಲನೂ ಕೂಡ ಒರೆಸ್ಕೊಂಡು ಬಂದರು. ಅಷ್ಟರಲ್ಲಿ ಆಲ್ರೆಡಿ ನೀರು ಕೂಡ ಬಿಟ್ಟಿದ್ದರು. ಹಾಗಾಗಿ ಕುಡಿಯೋಕ್ಕೆ ಎಲ್ಲ ನೀರು ಹಿಡಿದು ಸೊ ಪಾತ್ರೆಗಳನ್ನೆಲ್ಲ ಬೇಸನ್ ತೊಗೊಂಡೋಗಿ ಹಾಕ್ಕೊಂಡು ಎಲ್ಲನೂ ಕೂಡ ಪಾತ್ರೆಗಳನ್ನೆಲ್ಲ ಬೆಳ್ಕೊಂಡು, ಮಕ್ಕಳು ಬಟ್ಟೆಗಳು ಕೂಡ ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡು ಸೊ ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು. ಹಾಗಾಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದು ಹೂಗಳನ್ನು ಕಿತ್ಕೊಂಡು ಬಂದೆ ದೇವ್ರಿಗೆ ಹಾಕಲಿಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಗಿಡದಲ್ಲೇ ಎಷ್ಟು ವೆರೈಟಿಯಲ್ಲಿ ಸಖತ್ತಾಗಿ ಹೂ ಬಿಟ್ಟಿದೆ ಅಂತ ಹೇಳಿ ತುಂಬಾ ಖುಷಿಯಾಗುತ್ತೆ ಇದನ್ನು ನೋಡೋದಕ್ಕೆ. ಅದು ನಮ್ಮ ಅತ್ತೆಯವರು ಹಾಕಿರುವಂಥದ್ದು ಈ ಗಿಡಗಳನ್ನೆಲ್ಲ. ಸೊ ಹೂವೆಲ್ಲನೂ ಕುಯ್ಕೊಂಡು ಬಂದು ದೇವರಿಗೆ ಹೂವೆಲ್ಲ ಕೂಡ ಮುಡಿಸಿ ದೀಪ ಹಚ್ಚಿ ಸೊ ನಾವು ಹೊರಟಿದ್ದು ನಮ್ಮ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಪರ ಮಾಡ್ತಿದ್ದಾರೆ ಇವತ್ತು. ಯಾಕಂದರೆ ತುಂಬ ಜನ ಹರಿಸ್ಕೊಂಡು ಒಳ್ಳೆಯದಾಗಿ ಅಲ್ಲಿ ಪರನ ಆವಾಗವಾಗ ಮಾಡ್ತಾ ಇರ್ತಾರೆ. ಸೊ ಇವತ್ತು ಎಲ್ಲ ಊರುಗಳಿಗೂ ಸಾರಿರೋದ್ರಿಂದ ನಮ್ಮೂರಿಗೂ ಕೂಡ ಇವತ್ತು ಸಾರಿದ್ರು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ದೇವಸ್ಥಾನದ ಒಳಗಡೆ
ಹೋಗಿ ದೇವ್ರನ್ನ ದರ್ಶನ ಮಾಡಿ ಮಂಗಳಾರತಿನ ಕೂಡ ತಗೊಂಡೆ. ಸೊ ಶ್ರೀ ವೈದ್ಯನಾಥೇಶ್ವರ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಕೇಳಿಕೊಂಡು ಅಲ್ಲೇ ಊಟನ ಮಾಡಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಅರೌಂಡ್ 2 to 2:30 ಅನಿಸುತ್ತೆ. ಬಟ್ ಆದರೂ ಕೂಡ ಇನ್ನೂ ಊಟನ ಬಡಿಸ್ತಾನೆ ಇದ್ದರು. ಇವತ್ತು 12 ಗಂಟೆಗೆಲ್ಲ ಊಟ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದರು. ಬಟ್ ಇನ್ನೂ ಕೂಡ ಬಡಿಸ್ತಾನೆ ಇದ್ದರು. ತುಂಬ ಜನ ಬಸ್ಸಲ್ಲಿ ಹೋಗೋರಾಗಿರ್ಬೋದು ಅಥವಾ ದಾರಿಯಲ್ಲಿ ಹೋಗೋರಾಗಿರ್ಬೋದು ಎಲ್ಲರೂ ಕೂಡ ಬಂದು ಊಟನ ಮಾಡ್ತಾಯಿದ್ರು. ಸೊ ನಾವು ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ನಿಮ್ಮ ಮನೆಗಳಲ್ಲಿ ಏನಾದರೂ 2ರಿಂದ 3 ವರ್ಷದ ಒಳಗಿನ ಪುಟ್ಟ ಪುಟ್ಟಾದ ಹೆಣ್ಮಕ್ಳಿದ್ರೆ ಈ ಡ್ರೆಸ್ನ ಮಾತ್ರ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಡ್ರೆಸ್ ಮಾತ್ರ. ನನ್ನ ಮಗಳ ಬರ್ತಡೆಗೆ ಅಂಥೇಳಿ ಈ ಡ್ರೆಸ್ನ ತರಿಸ್ಕೊಂಡಿದ್ದೆ. ಅಲ್ಲಿಗೆ ವೇರ್ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾವು ಹೇಗೆ ನೋಡಿದ್ದೀವಿ ಅದೇ ಥರ ಕಲರ್ ಚೆನ್ನಾಗಿ ಬಂದಿದೆ. ಸೊ ಅದ್ರ ಜೊತೆಗೆ ಡ್ರೆಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಶೋಲ್ಡರ್ಗೆ ಲೇಸ್ ಹಾಕಿದ್ದಾರೆ ಮತ್ತು ವಿ ನೆಕ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಏನು ಚೆಸ್ಟ್ ಹತ್ರ ಒಂದು ಶೋಲ್ಡರ್ ಹತ್ರ ಏನು ಡಿಸೈನ್ ಕೊಟ್ಟಿದ್ದಾರೆ ಅದೇ ಒಂದು ಲೇಸ್ ವರ್ಕ್ ಆಗಿನ ಚೆಸ್ಟ್ ಹತ್ರ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಜಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಿಂದೆ ಬ್ಯಾಕ್ ಸೈಡು. ಸೊ ಅದು ಕೂಡ ತುಂಬಾ ಒಂದು ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸೈಜ್ ಇಶ್ಯೂಸ್ ಏನು ಕೂಡ ಆಗಬಾರ್ದು ಅಂತ ಹೇಳಿ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮಕ್ಕಳು ಸಣ್ಣದಾಗಿದ್ದರೆ ಆ ಒಂದು ಟ್ಯಾಸಲ್ಸ್ನ ಟೈ ಮಾಡ್ಬೋದು ಅಂತ ಹೇಳಿ. ಸೊ ಡ್ರೆಸ್ನ ಒಳಗಡೆ ಒಂದು 4 to 5 ಲೇಯರ್ಸ್ ಆಫ್ ಲೈನಿಂಗ್ಸ್ನ ಕೊಟ್ಟಿದ್ದಾರೆ. ಅದರಿಂದನೇ ಡ್ರೆಸ್ಸು ತುಂಬ ಪಫಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಇದೇ ಡ್ರೆಸ್ನ ನಾವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂದರೆ ಅರೌಂಡ್ ಒಂದು 600, 700, 800 ರೇಂಜ್ವರೆಗೂ ಇದನ್ನು ಸೇಲ್ ಮಾಡ್ತಾರೆ. ಬಟ್ ಇದನ್ನು ಅಫೋರ್ಡಬಲ್ ಪ್ರೈಸಲ್ಲಿ ಮೀಶೋದಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಈ ಡ್ರೆಸ್ನ 6 ತಿಂಗಳಿಂದ 2ರಿಂದ 3 ವರ್ಷದ ಮಕ್ಕಳವರೆಗೂ ಕೂಡ ಸೈಜಸ್ ಅವೈಲಬಿಲಿಟಿ ಇದೆ. ಸೊ ಅದ್ರ ಜೊತೆಗೆ ಇದು ಒಂದೇ ಕಲರಲ್ಲ, ಇನ್ನು 4 ಕಲರ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಂತ ಹೇಳಿದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಈ ಲಿಂಕನ್ನು ಕಳಿಸ್ಕೊಡ್ತೀನಿ. ನಮ್ಮ ಮನೇಲಿ ನನ್ನ ಮಗಳು ಮತ್ತು ನಮ್ಮ ನಾದಿನಿ ಮಗ ಇರೋದ್ರಿಂದ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಮಕ್ಕಳನ್ನು ಕೂಡ ಆಡಿಸ್ತಾ ಆಲ್ರೆಡಿ ಸಾಯಂಕಾಲ ಹಾಗೆ ಹೋಯಿತು. ಸೊ ರಾತ್ರಿ ಊಟಕ್ಕೆ ಇವತ್ತು ಅಲಸಂದೆ ಕಾಳು ಉಪ್ಸಾರು ಮಾಡ್ಕೊಂಡಿದ್ವಿ. ಸೊ ಅಲಸಂದೆ ಕಾಳು ಉಪ್ಸಾರು ತುಂಬ ಲೈಟಾಗಿ ಮಾಡ್ಕೊಂಡಿದ್ವಿ. ಅದಕ್ಕೆ ಒಂದೇ ಒಂದು ಆಲೂಗೆಡ್ಡೆ, ಒಂದೇ ಒಂದು ಬದನೆಕಾಯಿ, ಒಂದೇ ಒಂದು ಟೊಮೊಟೊ ಹಾಕಿ ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಂಡ್ರೆ ಸೊ ಉಪ್ಸಾರು ರೆಡಿಯಾಗೋಗುತ್ತೆ. ತುಂಬ ಲೈಟಾಗಿ. ಸೊ ಯಾವುದೇ ಥರ ಆಯಿಲ್ ಏನೂ ಕೂಡ ಯೂಸ್ ಮಾಡದೆ ಮಾಡುವಂಥ ಅಡುಗೆ ಅಂದರೆ ಉಪ್ಸಾರು. ಇದರಲ್ಲಿ 0 ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ತುಂಬ ಮಸಾಲ ಇರುವಂತಹ ಸಾಂಬಾರನ್ನ ಜಾಸ್ತಿ ಯೂಸ್ ಮಾಡೋಕ್ಕಿಂತ ಲೈಟಾಗಿ ನೈಟ್ ಟೈಮು ಈ ಥರ ಉಪ್ಸಾರುಗಳನ್ನ ತಿನ್ನೋದ್ರಿಂದ ಸೊ ಯಾವುದೇ ಥರ ಎದೆ ಉರಿ ಬರೋದಿಲ್ಲ. ಮತ್ತು ಯಾವುದೇ ಥರ ಜಾಸ್ತಿ ಆಯಿಲ್ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ತುಂಬ ಲೈಟಾಗಿ ಫುಡ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಅಷ್ಟೇ ಜಾಸ್ತಿ ಉಪ್ಸಾರುಗಳನ್ನು ಮಾಡ್ಕೊಂಡು ತಿಂದರೆ ಸೊ ತುಂಬಾ ಚೆನ್ನಾಗಿರುತ್ತೆ. ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.